ಚಿಕ್ಕ ಮಕ್ಕಳಿಗೆ ತಗೊಂಡು ಚಿಕ್ಕ ಮಕ್ಕಳಿಗೆ ಹಾಕೊಳ್ಳಿ ಅದರ ವಿವಾಹ ಚೀರಾದ ವಿವಾಹ. ಹಲ್ಲೆಲೂಯಾ, ಸ್ತೋತ್ರವಾಗಲಿ. ಚಿಕ್ಕ ಮಕ್ಕಳಿಗೆ ಮಾತ್ರ ನಿಮ್ಮ ಅಧೀನದಲ್ಲಿ ಇಟ್ಕೊಳ್ಳಿರಿ. ಶಬ್ದಗಳು ಬರಲ್ಲಪ್ಲೆ, ಜರ ನೋಡ್ಕೊರಿ. ಮತ್ತೆ ಆದಾಗ 23ನೇ ಅಧ್ಯಾಯದಾಗ 23ನೇ ವಚನ ಹಿಡಿದು ನಾವು ವಾಕ್ಯ ಧ್ಯಾನ ಮಾಡರಿ. ನಾವೆಲ್ಲರೂ ತಲೆಬಾಗಿಸಿ ಕಣ್ಮುಚ್ಚಿದಂಗಾದ್ರ ಪ್ರಾರ್ಥನೆ ಮಾಡರಿ. ಮಹಾಪರಿಶುದ್ಧವಾಗಿರುವ ದೇವರೇ, ನಿಮಗೆ ವಂದನೆಗಳು. ಇಲ್ಲಿವರೆಗೆ ಪ್ರಭಾ ಒಳ್ಳೆಯ ಸ್ವರಗಳಿಂದ, ಒಳ್ಳೆಯ ಶಬ್ದಗಳಿಂದ, ಪೂರ್ಣ ಮನುಷ್ಯನಿಂದ, ಪೂರ್ಣ ಶಕ್ತಿಗಳಿಂದ ನಿಮ್ಮನ್ನು ಆರಾಧಿಸೋಕ್ಕೋಸ್ಕರವಾಗಿ ನಮ್ಮನ್ನು ಎಲ್ಲರಿಗೆ ಆಶೀರ್ವಾದ ಮಾಡಿದಕ್ಕಾಗಿ ಸ್ತೋತ್ರ ತಂದಿ. ಈಗ ಪ್ರಭಾ ಯಾರದನ ಮೂಲಕವಾಗಿ ಕೂಡಿ ಬಂದಿರುವ ಎಲ್ಲ ಮಕ್ಕಳು ವಿಶೇಷಕರವಾದ ಆಶೀರ್ವಾದ ಹೊಂದುವುದಕ್ಕೆ ದಯ ತೋರಿಸ್ರಿ. ತಿರುಗಿ ನಾವು ವಾಕ್ಯ ಧ್ಯಾನ ಮಾಡುವಾಗ ನಮ್ಮ ಮಧ್ಯದಾಗ ನೀವಿದ್ದು ನಮ್ಮೆಲ್ಲರೊಂದಿಗೆ ಮಾತಾಡಿ ನಾವೆಲ್ಲರೂ ಸತ್ಯ ತಿಳಿದುಕೊಂಡು ಸತ್ಯದ ಮಾರ್ಗದಲ್ಲಿ ಜೀವಿಸ್ತಕ್ಕಂಥ ಒಳ್ಳೆ ಭಾಗ್ಯತೆ ನಮ್ಮೆಲ್ಲರಿಗೆ ಕೊಡ್ತೀರಿ ಎಂದು ಯೇಸು ಕ್ರಿಸ್ತನ ನಾಮದಲ್ಲಿ ಬೇಡಿಕೊಳ್ಳುತ್ತೇವೆ ಸ್ವಾಮಿ. ಆಮೇನ್, ಆಮೇನ್. ಹಲ್ಲೆಲೂಯಾ. ಏನದಂತ್ರಿ? ಮತ್ತೆ ಅದಾಗ 23ನೇ ಅಧ್ಯಾಯ 23ನೇ ವಚನಲಿಂದು ಓದ್ಕೊಂಬರಿ. ಅಯ್ಯೋ ಕಪಟಿಗಳಾದ ಶಾಸ್ತ್ರಿಗಳೇ, ಪರಿಸಾಯರೇ, ನೀವು ಮರುಗ ಸೋಪು ಜೀರಿಗೆಗಳಲ್ಲಿ 10 ಪಾಲು ಕೊಡುತ್ತೀರಿ, ಸರಿ. ಆದರೆ ಧರ್ಮಶಾಸ್ತ್ರದಲ್ಲಿ ಗೌರವವಾದದನ್ನು, ಅಂದರೆ ನ್ಯಾಯವನ್ನು, ಕರುಣೆಯನ್ನು, ನಂಬಿಕೆಯನ್ನು ಬಿಟ್ಟು ಬಿಡಿರಿ. ಹಲ್ಲೆಲೂಯಾ. ಏನ್ ಬಿಟ್ಟಾರಂತ್ರಿ? ಅವ್ರ ಬಳಿ ಏನಿದ್ರು ಬಿ ಯಾತಕ್ ಬಂತು? ಏನಿದ್ರು ಬಿ ಯಾತಕ್ ಬಂತು? ಮಾವಿನಕಾಯಿ ಗಿಡವ, ಜಪಳಕಾಯಿ ಗಿಡವ, ತೆಂಗಿನ ಗಿಡವ, ಏನೋ ಗಿಡಗಳವ ಅವ್ರ ಬಳಿ. ಸೋಂಪು, ಜೀರಿಗೆ, ಸಾಸಿ ಅಲ್ಲ, ಇವೆಲ್ಲ ಅವ ಅವ್ರ ಬಳಿ. ಅವ್ರ ಹೊಲದಾಗಿಂದು, ಅವ್ರ ಗಿಡದಾಗಿಂದು, ಅವ್ರ ಬೆಳೆದಾಗಿಂದು ಪ್ರತಿ ಒಂದು 10 ಭಾಗ ಕಾಣಿಕೆ ಕೊಡ್ಲತ್ತಾರ. ಯಾಕೆ ಕೊಡ್ಲತ್ತಾರ ಅಂತಂದ್ರ ದೇವ್ರು ನಮಗೆ ಕೊಡ್ಲತ್ತಾರ ಅಂತೇಳಿ ಅವ್ರು ಕೊಡ್ಲತ್ತಾರ. ದೇವ್ರಿಗೆ ಸ್ತೋತ್ರ. ಕೊಡೋದು ಒಳ್ಳೇದೇ, ಕೊಡೋದಕ್ಕೆ ಬ್ಯಾಡ ಅಲ್ಲತ್ತಿಲ್ಲ, ಕೊಡಬೇಡ ಅಲ್ಲತ್ತಿಲ್ಲ, ಕೊಡ್ಲತ್ತೀರಿ ನೀವು ಪರವಾಗಿಲ್ಲ. ಕರಡಿಗೆ ಏನು ಬಿಟ್ಟಾರಂತ ಅವರು? ಏನು ಬಿಟ್ಟಾರಂತ? ಮೊಟ್ಟ ಮೊದಲಾಗಿ ಬಿಟ್ಟಿರ್ತಕ್ಕಂಥ ಶಬ್ದ ಏನದ? ಅದು ಏನದಂತ್ರಿ? ಕರುಣಿ. ಎದಕ್ಕಂತಾರ ಕರುಣಿ ಅಂತಂದ್ರ ಒಬ್ಬ ಕಷ್ಟಾಗಿದ್ದಂಥ ಜನರಿಗೆ, ಸಹೋದರ ಅಥವಾ ಸಹೋದರಿಗೆ ನೋಡಿ ಅವರಿಗೆ ಕರುಣಿ ತೋರಿಸ್ಬೇಕು. ಕಲ್ಲಿನಂತ ಹೃದಯ ಮಾಡ್ಕೊಂಡು ಮುಖ ತಿರುಗಿಸ್ಕೊಂಡು ಹೋಗಬೇಡ್ದು ಅಲ್ಲ. ಹಂಗೆ ಹೋಗಿನವ್ರಿಗೆ ಅವ್ರ ಬಳಿ ಏನಿರಲ್ಲ ಅಂತ, ಅವ್ರ ಬಳಿ ಏನಿರಲ್ಲ? ಕರುಣಿ ಇರಲ್ಲ. ಅಥವಾ ತಾಯಿ ತಂದೆ ಇದ್ದಿರ್ಬೋದು, ಅಕ್ಕ ತಂಗಿಯರು ಇದ್ದಿರ್ಬೋದು, ಯಾರೇ ಇದ್ದಿರ್ಬೋದು. ಕಲ್ಲಿನಂತ ಹೃದಯ ಇಟ್ಕೊಂಡು ಕಸಿ ಕರುಣಿ ತೋರ್ಸಲ್ದಪ್ಲೆ ಹೋದ್ರ ಎಷ್ಟು ದುಃಖ ಆಯ್ತದ ಗೊತ್ತಾ? ಅಕ್ಕ ಹೋದ್ರು ತಂಗಿಗೆ, ತಂಗಿ ಹೋದ್ರ ಅಕ್ಕಗ ಏನಾಗಲ್ಲ? 10 ಭಾಗ ಕೂಡ್ಲತ್ತೀರಿ, ಕಾಣಿಕೆ ಕೂಡ್ಲತ್ತೀರಿ, ದೇವ್ರಿಗೆ ಸ್ತೋತ್ರ ಮಾಡತ್ತೀರಿ, ದೇವ್ರಿಗೆ ಸ್ತೋತ್ರ ಎಲ್ಲ ಚಲೋನೇ ಅದ. ಕರಡಿಕೆ ಕರುಣಿ ಯಾಕೆ ಬಿಟ್ಟಿರಪ್ಪ ಅಂತ ಕೇಳತ್ತಾರ ಅವ್ರು. ಮತ್ತೆ ದೈವ ಸೇವಕರು ಏನು ಕೇಳ್ತಾರ ಅವ್ರಿಗೆ? ಪರಿಸಾಯರಿಗೆ, ನೀವು ಎಲ್ಲ ಮಾಡತ್ತೀರಿ, ಭಾಳ ಒಳ್ಳೇದು ಮಾಡತ್ತೀರಪ್ಪ, ಭಾಳ ಒಳ್ಳೇದು ಮಾಡತ್ತೀರಿ, ಕರಡಿಗೆ ನೀವು ಇದು ಬಿಟ್ಟುರಿ ಹ್ಯಾಂಗ ಅಂತ ಕೇಳ್ತಾರ. ಕರುಣಿ ನಿಮ್ಮಲ್ಲಿ ಏನಿಲ್ಲ ಅಂತ, ಕರುಣಿ ಇಲ್ಲ ಅಂತ, ಮತ್ತೇನಿಲ್ಲ ಅಂತ, ನಂಬಿಕೆ ಮತ್ತೆ ಯಾವುದಿಲ್ಲ ಅಂತ ಬಿಟ್ಟಿರಿ. ಇವುಗಳನ್ನು ಮಾಡಬೇಕಾಯಿತು, ಅವುಗಳನ್ನು ಬಿಡಬಾರದು. ದಾರಿ ತೋರಿಸುವ ಕುರುಡರೆ, ನೀವು ಸೂಳೆ ಸೊಸುವರು, ಒಂಟೆ ನುಗ್ಗುವರು. ದೇವ್ರಿಗೆ ಸ್ತೋತ್ರವಾಗಲಿ. ಏನ್ ಮಾಡ್ತಾರಂತ್ರಿ? ದೇವ್ರು ಹೇಳ್ಯಾರ ಗೊತ್ತಾ? ಒಂಟಿ ಒಂದ್ ವೇಳೆ ಸೂಜಿದಾಗಿಂದು ನುಗ್ಗಿದ್ರು ಈಚಕ್ಕಿಂದು ಆಚಕ್ ಹೋದದಂತ, ಅದು ಸಾಧ್ಯವಾದಂತ. ಕರೆಕ್ಟ್ಗೆ ಧನವಂತರು
ಪರಲೋಕ ರಾಜ್ಯದಾಗ ಹೋಗೋದು ಬಹಳ ಕಷ್ಟದ ಅಂತ ಹೇಳ್ಯಾರ. ಇದ್ರ ಮಾತಿನ ಅರ್ಥ ನಮಗೆ ಎಷ್ಟು ಮಂದಿಗೆ ಅರ್ಥ ಆಗ್ಲತ್ತದ ಗೊತ್ತಿಲ್ಲ. ಒಟ್ಟು ಈಜಿ ಇಲ್ಲ. ಸೂಜಿ ಕಣ್ಣಿನಾಗಿದ್ದು ಒಂಟಿಗೆ ನುಗ್ಗೋದು ಎರಡು ತಕ್ಲೀಫ್ ಅದ ಗುಣದ. ಪ್ರತಿ ತುಕಡಿ ಅದರಾಗಿಂದ ಹೊರಗೆ ಬರಬೇಕು ಏನಿಲ್ಲ ಅಲ್ಲ, ಅದು ಸುಲಭದ ಅಂತ. ಒಂಟಿ ಸೂಜಿ ಕಣ್ಣಿನಾಗಿಂದ ನುಗ್ಗೋದು ಸುಲಭದ ಕರಡಿಕೆ. ಧನವಂತರು, ಗರ್ಭಿಷ್ಠರು, ಅಹಂಕಾರಿಗಳು, ಪಾಪ ಮಾಡೋ ಜನರು ದೇವರ ರಾಜ್ಯದಾಗ ಸೇರೋದು ಕಷ್ಟದ ಅಂತ. ಇದು ಸುಲಭದ, ಅದು ಕಷ್ಟದ. ಅದ್ರ ಕಡಿಂದ ಇವೆಲ್ಲ ಬಿಟ್ಟು ಮೇಲೆ ಏನು ಪ್ರಯೋಜನ? ಅವ್ರು 10 ಭಾಗ ಕೊಟ್ಟು ಎಲ್ಲದ್ರಾಗಿಂದು ಕೊಳ್ಳತ್ತಾರ. ಹೊಲ್ದಾಗಿಂದು ಬರ ಪ್ರತಿ ಭಾಗದಾಗಿಂದು ಕುಳ್ಳತ್ತಾರ ಕರಡಿಕೆ. ಇವೆಲ್ಲ ಬಿಟ್ಟಿದ್ದಿಲ್ಲ ಅಂತ ಹೇಳ್ತಾರ. ಮತ್ತ ಅಯ್ಯೋ ಕಪಟಿಗಳದ ಶಾಸ್ತ್ರಿಗಳೇ, ಪರಿಸಾಯರೇ, ನೀವು ಪಂಚಪಾತ್ರೆ, ಬಟ್ಟಲು ಇವುಗಳ ಹೊರ ಭಾಗವನ್ನು ಶುಚಿ ಮಾಡುತ್ತೀರಿ, ಆದರೆ ಅವು ಒಳಗೆ ಸುಳ್ಳುಕೊಂಡವುಗಳಿದ್ದಲು ಇಹ ಭೋಗ ಪದಾರ್ಥಗಳಿಂದಲೂ ತುಂಬಿರುತ್ತವೆ. ಕುರುಡನಾದ ಪರಿಸಾಯನೇ, ಮೊದಲು ಪಂಚಪಾತ್ರೆ ಬಟ್ಟಲುಗಳ ಒಳಭಾಗವನ್ನು ಶುದ್ಧಿ ಮಾಡು. ಏನ್ ಮಾಡ್ಬೇಕಂದ್ರಿ? ಹೊರಗಿನ ಮಾತ್ರ ಚಂದ ಇರಲಿದ್ದು, ಒಳಗಿನ ಮಾತ್ರ ಹಂಗೆ ಅದ. ಒಳಗಿನ ತೊಳೆದ್ರೆ ಮಾತ್ರ ಎಲ್ಲ ತೊಳೆದಿನ ಅಪ್ಲೈ ಇರ್ತದ. ಒಳಗಿಂದ ಬಿಟ್ಟು ಹೊರಗಿನ ತೊಳೆದ್ರೆ ಏನು ಪ್ರಯೋಜನ ಇಲ್ಲ. ನೀವು ಮುಂಜಾನೆ ನೀರು ತುಂಬ್ತೀರಿ ಕೊಡಗೊಳದಾಗ, ಒಳಗೆ ಎಲ್ಲರಿಗೆ ಚಲೋ ಕಾಣಿಸ್ತಾರೆ. ಹೊರಗೆ ಬೆಳಗ್ರಿ, ಒಳಗೆ ಹಂಗೆ ಹಾಕಿರಿ, ಹಂಗಿರ್ತದ. ಕುಡಿತೀರಿ ನೀರು, ಯಾಕೆ ಗೊತ್ತಾ? ಒಳಗೆಲ್ಲ ಅಲ್ಲ ಜಾಲಿಗಡ್ತದ. ಅದ್ರ ಕಡೆಯಿಂದ ಯಾರಿಗೆ ಕೊಡಲ್ಲ. ಹಂಗೆ ನಮ್ಮ ಜೀವಿತದಾಗ ಬಿ ಹಂಗೆ. ಮೊದಲು ನಾವು ಒಳಗಿನ ತೊಳ್ಕೋಬೇಕು. ನಮ್ಮ ಹೃದಯಗಳು, ನಮ್ಮ ಕಣ್ಣುಗಳು, ನಮ್ಮ ಆಲೋಚನೆಗಳು ಇವೆಲ್ಲ ನಾವು ಏನಾದ್ರು ತೊಳ್ಕೊಂಡು ಕಸಿ ಹಿಂದಿನ ಸರಿ ನಾವು ಮ್ಯಾಲಿನ ತೊಳೆದ್ರೆ ಮಾತ್ರ ಒಳಗೆ ಬಿ ಹಂಗ್ಯಾರ, ಹೊರಗೆ ಬಿ ಹಿಂಗೆ ಹರ. ಒಂದೇ ನಮ್ನ ಹರ, ಒಳಗ ಹೊರಗ ಒಂದೇ ನಮ್ನ ಹರ ಅಂತ ಕಸಿ ಅಂತಂದ್ರೆ ಜನರಿಗೆ ಒಳ್ಳೆ ಒಂದು ನಂಬಿಕೆ ಅವರಲ್ಲಿ ಹುಟ್ಟುತ್ತದ. ಆ ರೀತಿಯಾಗಿ ದೇವರ ವಾಕ್ಯ ಇಲ್ಲಿ ಬೋಧನೆ ಮಾಡ್ತದ. ಮತ್ತೇನಂತ? ಅಯ್ಯೋ ಕಪಟಿಗಳದ ಶಾಸ್ತ್ರಿಗಳೇ, ಪರಿಸಾಯರ, ನೀವು ಸುಣ್ಣ ಹಚ್ಚಿದ ಸಮಾಧಿಗಳಿಗೆ ಹೋಲಿಕೆವಾಗಿದ್ದೀರಿ. ಇವು ಹೊರಗೆ ಚಂದವಾಗಿ ಕಾಣುತ್ತವೆ, ಒಳಗೆ ನೋಡಿದರೆ ಸತ್ತವರ ಎಲುಬುಗಳಿಂದಲೂ ಎಲ್ಲ ಹೊಲಸಿನಿಂದಲೂ ತುಂಬಿರುತ್ತವೆ. ಹಾಗೆಯೇ ನೀವು ಸಹ ಹೊರಗೆ ಜನರಿಗೆ ಸತ್ಪುರುಷನಂತೆ ಕಾಣಿಸಿಕೊಳ್ಳುತ್ತೀರಿ. ಸರಿ, ಆದರೆ ಹೆಂಗ್ ಕಾಣ್ತಿದ್ದೇವೆ ಅಂತ ಗೊತ್ತು? ನಾವು ಹೆಂಗ್ ಕಾಣ್ತಿದ್ದೇವೆ ಅಂತ ನಾವು ರೋಡಿಗೆ ನಡೆದೇವು, ಊರಿಗೆ ನಡೆದಿದ್ದೆವು, ನೆಂಟ್ರ ಬಲ್ಲಿ ನಡೆದೇವು, ಅಥವಾ ತವ್ರ ಮನೆ ನಡೆದೇವು, ಯಾಕಡೆ ನಡೆದೇವು. ನಡೆದ್ರೆ ನಾವು ಎಲ್ಲರೂ ಹೆಂಗೆ ಕಾಣ್ತೀವಿ ಅಂತ? ಸತ್ಪುರುಷ ಅಥವಾ ಸತ್ಪುರುಷಿ ಅಲ್ಲ, ಸತ್ಯದಾಗಿರ್ತಕ್ಕಂಥ ಜನರ ಕಾಣಿಸಿನಪ್ಪಲೇನೆ ನಾವು ಎಲ್ಲರಿಗೆ ನಾವು ಕಾಣಿಸ್ಕೊಳ್ಳತ್ತಿದ್ದೆವು. ಕರಡಿಕೆ ಇಲ್ಲ. ಸಮಾಜದಾಗ ಎಲ್ಲೂ ಹೆಂಗಿರ್ತಾವ ಅಂತಂದ್ರ ಹೊಲಸಲಿಂದು, ವಾಸುಳಿಂದು ತುಂಬಿ ಕಾಣಿಸ್ತವ. ಈ ಪರಿಸರಪ್ಲೆ ನಾವು ಬಿ ಹಂಗೆ ಇದ್ದಿದ್ದೇವ. ನೀವು ಪರೀಕ್ಷೆ ಮಾಡ್ಕೊರಿ. ನಮಗೆ ನಾವು ಪರೀಕ್ಷೆ ಮಾಡ್ಕೊಂಡೇವು ಅಂತಂದ್ರೆ ನಾವು ಒಳಗಿನ ತೊಳ್ಕೊಳ್ಳೋಕೆ ಸಾಧ್ಯದ ಇಲ್ಲ ಹೋದ್ರ? ಸಾಧ್ಯ ಮಾತ್ರ ಇಲ್ಲ. ಈ ರೀತಿಯಾಗಿ ಮತ್ತಾಯ ಇವೆಲ್ಲ ಮಾತುಗಳು ಯಾರಿಗೆ ಹೇಳ್ತಾರ ರೀ? ಪರಿಸಾಯರ್ ಅಂತಂದ್ರೆ ದೇವರಿಗೆ ಧ್ಯಾನ ಮಾಡ ಅಂತ ನೀತಿವಂತರಿಗೆ ಅಲ್ಲ. ಒಳಗೆ ನೋಡಿದ್ರೆ ಹೆಂಗಾರಂತವ್ರು? ಹೊಲಸು. ನಿಮ್ಮ ಹೃದಯಗಳು ಚಲೋ ಇಲ್ಲ, ನಿಮ್ಮ ಆಲೋಚನೆಗಳು ಸರಿಗಿಲ್ಲ, ನಿಮ್ಮ ಸ್ವಭಾವ ವಿಚಾರ ಸಣ್ಣ ಇಲ್ಲ ಅಲ್ಲತ್ತಾರವ್ರು. ಆ ಸ್ವಭಾವ ಧರಿಸ್ಕೊಂಡು ನಾವು ಎಷ್ಟು ದಿನ ಜೀವಿಸಿದ್ವಿ? ನಾವು ಬದುಕಿರುವ ದಿನಮಾನ ಎಲ್ಲ ದೇವ್ರ ನಿಮಗ ನಮ್ಮೆಲ್ಲರಿಗೆ ಕಾಪಾಡ್ತಾರ, ಅವಶ್ಯಗಳು ತೀರಿಸ್ತಾರ. ಕರೆಕ್ಟ್ಗೆ ಒಂದಿನ ಅದ್ರ ಲೆಕ್ಕ ಬಿ ಕೇಳ್ತಾರ. ಆಗುತ್ತೆ. ನಮ್ಮಲ್ಲಿ ಪವಿತ್ರತೆ, ಶುದ್ಧತೆ ಇರಲು ಹೋದ್ರೆ ಮಾತ್ರ ನಮ್ಮ ಜೀವಿತದಾಗ ಏನು ಮೇಲಿಲ್ಲ. ಈ ಲೋಕದಾಗ ದೇವ್ರು ಸುಖ ಕೊಡ್ತಾರೆ, ಇದ್ದಿನೋ ದಿನ ಇಲ್ಲಂಬದಿಲ್ಲ. ಕರೆಕ್ಟ್ಗೆ ಒಂದಿನ ಬರ್ತದೆ, ಲೆಕ್ಕ ಕೇಳ್ತಾರ. ಆ ದಿನದಾಗ ನಮ್ಮ ಪರಿಸ್ಥಿತಿ ಏನಾಗುತ್ತದೋ ಅದು ಮಾತ್ರ ಗೊತ್ತಿಲ್ಲ. ಮತ್ತೇನಂತ? ಅಯ್ಯೋ ದೇವರಿಗೆ ಸ್ತೋತ್ರ ಮಗಲಿ. ಎದರಿಂದ ತುಂಬ್ಯಾರಂತ್ರಿ? ಆ ಧರ್ಮ ಕಪಟತನಲಿಂದು, ಆ ಧರ್ಮಲಿಂದು
ತುಂಬಿ ಇರ್ತಕ್ಕಂಥ ಜನರ ಪರಿಸ್ಥಿತಿ ನಿಜವಾಗ್ಲೂ ದೇವರ ರಾಜ್ಯದಾಗ ಹೋಗ್ಲಕ್ ಆಯ್ತದ? ದೇವ್ರ ಚಿತ್ತದಾನುಸಾರವಾಗಿ ನಮಗೆ ನಡಿಲಕ್ ಆಯ್ತದ? ಆ ಧರ್ಮ ನಂಬರಿ ತುಂಬಿನಾಗ ನಾವು ನಿಜವಾಗ್ಲೂ ಆಶೆ ಇಟ್ಟುಕೊಳ್ತೇವೆ. ಖರೀದಿಗೆ ಆಶೀರ್ವಾದ ಮಾತ್ರ ಯಾರಿಗೆ ಬಿ ಬರ್ಲಕ್ಕ ಸಾಧ್ಯನೇ ಇಲ್ಲ. ಏನು ಸಾಧ್ಯದ? 30ನೇ ವಚನ ಓದ್ರಿ ಹಂಗದ. ನೀತಿವಂತರು ಗೋರಿಗಳು 30 ಗೋರಿಗಳನ್ನು ಅಲಂಕರಿಸಿ ನಾವು ನಮ್ಮ ಹಿರಿಯರ ಕಾಲದಲ್ಲಿ ಇರುತ್ತಿದ್ದರೆ ಪ್ರವಾದಿಗಳನ್ನು ಕೊಂದ ಪಾಪದಲ್ಲಿ ಪಾಲುಗಾರರಾಗುತ್ತಿರಲಿಲ್ಲ. ಯಾರಂತ್ರಿ? ನೀತಿವಂತರಾಗ ನಾವು ಇರ್ತಿದ್ದೇವೆ ಅಂತಂದ್ರ ನಮ್ಮ ಪಿತೃಗಳು ಮಾಡಿರ್ತಕ್ಕಂಥ ಪಾಪಗಳದಾಗ ನಾವು ಪಾಲು ಭಾಗಸ್ಥರಾಗ್ತಿದ್ದಿಲ್ಲ. ಅಂದ್ರ ನಮ್ಮ ಹಿರುಗಳೇ ಹೀಗೆ ಮಾಡ್ಕೋತಾ ಬಂದಾರ ಅಲ್ಲ? ಯಾರು ಬಂದಾರ? ನಮ್ಮ ಹಿರುಗಳು ಏನ್ ಮಾಡ್ಕೋತಾ ಬಂದಾರ? ನಮ್ಮ ಹಿರುಗಳು ಹಂಗೆ ಮಾಡ್ಕೋತಾ ಬಂದಾರ, ನಾವು ಬಿ ಹಂಗೆ ಮಾಡಾರಿ ಅಂತೇಳಿ ಒಂದ್ ವೇಳೆ ನಾವು ಅನ್ಕೊಳ್ತಿದ್ದೇವ. ಒಂದ್ ವೇಳೆ ನಾವು ಹಂಗೆ ಅಂದ್ಕೊಂಡ್ರೆ ನಾವು ನಮ್ಮ ಹಿರುಗಳು ಮಾಡಿರುವ ಪಾಪದಾಗ ನಾವು ಪಾಲಿ ಭಾಗಸ್ಥರು ಆಗಲತ್ತಿದೆವು. ಏನಿಲ್ಲ ಇಲ್ಲ ಅಂತ ವಿಚಾರ, ಅಂತ ಸ್ವಭಾವಗಳು ನಾವು ನಮ್ಮಲ್ಲಿ ಇದ್ದಿನಂಗಾದ್ರ ಆದ್ರೆ ನಾವು ಪಾಲಿ ಭಾಗಸ್ಥರು ಆಗಲತ್ತಿದೆವು. ಅವ್ರು ಮಾಡಿನ ಪಾಪ ಕರ್ಮದ ಶಿಕ್ಷೆ ನಾವು ಬಿ ಅನುಭವಿಸ್ಬೇಕಾಗಿದೆ. ನೆನಪಿರಲಿ. ಯಾಕಂದ್ರೆ ಈ ರೀತಿಯಾಗಿ ವಾಕ್ಯ ನಮಗೆ ಹೇಳ್ತದ. ಮತ್ತೆ 31ರಾಗ ಅನ್ನುತ್ತೀರಿ, ಹಾಗಾದರೆ ನೀವು ಪ್ರವಾದಿಗಳನ್ನು ಕೊಂದವರ ಮಕ್ಕಳೇ ಹೌದು ಎಂಬುದಕ್ಕೆ ನಿಮಗೆ ನೀವೇ ಸಾಕ್ಷಿಗಳಾಗಿದ್ದೀರಿ. ಒಳ್ಳೆಯದು, ನೀವು ನಿಮ್ಮ ಹಿರಿಯರ ಪಾಪದ ಅಳತೆಯನ್ನು ಪೂರ್ತಿ ಮಾಡಿರಿ. ಅವುಗಳೇ ಸರ್ಪಜಾತಿಯವರೇ, ನರಕ ದಂಡನೆಗೆ ಹೇಗೆ ತಪ್ಪಿಸಿಕೊಂಡಿರಿ. ಆದದರಿಂದ ನೋಡಿರಿ, ನಾನು ನಿಮ್ಮ ಬಳಿಗೆ ಪ್ರವಾದಿಗಳನ್ನು, ಜ್ಞಾನಿಗಳನ್ನು, ಶಾಸ್ತ್ರಿಗಳನ್ನು ಕಳುಹಿಸುತ್ತೇನೆ. ಅವರಲ್ಲಿ ಕೆಲವರನ್ನು ಕೊಲ್ಲುವಿರಿ, ಸಿಲುಬೆಗೆ ಹಾಕುವಿರಿ. ಕೆಲವರನ್ನು ನಿಮ್ಮ ಸಭಾ ಮಂದಿರಗಳಲ್ಲಿ ಕೊರಡೆಗಳಿಂದ ಹೊಡೆದು ಊರಿಂದ ಊರಿಗೆ ಅಟ್ಟಿಕೊಂಡು ಹೋಗುವಿರಿ. ದೇವರಿಗೆ ಸ್ತೋತ್ರವಾಗಲಿ. ಏನು ಮಾಡ್ತಾರಂತ್ರಿ? ಈಗ ನಾವು ಎಷ್ಟೋ ಜಾಗದಾಗ ನಾವು ನೋಡುತ್ತಿದ್ದೆವು. ಭಯಂಕರವಾದ ರೀತಿಯ ಸೇವಕರಿಗೆ ಏನಂದ್ರ ಬಟ್ಟೆಗಳು ತೆಗೆದು ಕಸಿ ಏನಂತಂದ್ರ ಗಂಡು ಹೆಣ್ಣು ಮಕ್ಕಳು ನೋಡಲ್ಲಿ ಭಯಂಕರವಾಗಿರ್ತಕ್ಕಂಥ ಅವಮಾನ ಪಡಿಸ್ಕೊತಾ ಏನು ಮಾಡ್ತಾರ್ರಿ? ಅವ್ರಿಗೆ ಅವಮಾನ ಪಡಿಸ್ಕೊತಾ ಹೊಡಿಕೋತ ಎಲ್ಲಿ ಹೋಲತ್ತಾರಂದ್ರ ಪೊಲೀಸ್ ಸ್ಟೇಷನ್ಕ, ಜೈಲಿಗೆ, ನಡು ಬಾಜಾರ್ದಾಗ ಒಯ್ದು ಅವ್ರಿಗೆ ಭಯಂಕರವಾಗಿರ್ತಕ್ಕಂಥ ಶಿಕ್ಷೆಗಳು ಕೊಡ್ಲತ್ತಾರ. ನಾವು ನೋಡತ್ತಿದ್ದೇವಲ್ಲ, ಕಣ್ಣಾರ ನೋಡತ್ತಿದ್ದೆವು. ಏನು ನೋಡತ್ತಿಲ್ಲ? ಯಾಕೆ? ಏನು ಕೆಟ್ಟದ್ದು ಮಾಡಿರೋರು? ಎಷ್ಟೋ ಜನರ ನಾಶವಾಗ್ತಕ್ಕಂಥ ಜೀವಿತಗಳಿಗೆ, ಹಾಳಾಗ್ತಕ್ಕಂಥ ಕುಟುಂಬಗಳಿಗೆ ಅವ್ರು ಹೋಗಿ ಒಳ್ಳೆ ಬೋಧನೆ ಮಾಡಿ ಅವ್ರಿಗೆ ಕಾಪಾಡತ್ತಾರ. ಎಷ್ಟೋ ಜನರಿಗೆ ಅವರು ರಕ್ಷಿಸ್ಲತ್ತಾರ. ಕಡೆಗೆ ಈ ಲೋಕದಾಗ ಕೆಲವು ಜನರು ಮಾಟ ಮಂತ್ರ ಶಕ್ತಿಲಿಂದ, ಭಯಂಕರವಾಗಿರ್ತಕ್ಕಂಥ ರೋಗಲಿಂದ, ಭಯಂಕರವಾಗಿರ್ತಕ್ಕಂಥ ಪಾಪದ ಸ್ವಭಾವ ಧರಿಸಿಕೊಂಡಿರ್ತಕ್ಕಂಥ ಜನರಿಗೆ ದೇವರ ವಾಕ್ಯ ಹೇಳಿಕೇಶ ಅಂದ್ರ ಅದರಿಂದ ಬಿಡುಗಡೆ ಮಾಡಿ ಒಂದು ನೀತಿ ಮಾರ್ಗದಾಗ ಭಯ ಭಕ್ತಿ ನಡೀತಕ್ಕಂಥ ಒಂದು ಒಳ್ಳೆ ಸ್ವಭಾವ ಧರಿಸ್ಕೊಳ್ಳಕ್ಕೆ ಅವ್ರೇಂದ್ರೆ ಎಷ್ಟೋ ಪ್ರಯಾಸ ಪಟ್ಟು ತನ್ನ ಸುಖ, ತನ್ನ ಸಮಾಧಾನ, ಉಣ್ಬದು, ತಿಂಬದು, ಕಣ್ಣಿಗೆ ನಿದ್ದಿ ಎಲ್ಲ ಬಿಟ್ಟು ಎಕಡೆ ಹೋಗಿ ಸೇವಾ ಪರಿಸರ ಮಾಡ್ತಾರ ಅಂತ ಜನರಿಗೆ. ಅದ್ರ ಬದಲಾಗಿ ಇವ್ರು ಏನು ಕೊಡ್ತಾರಂದ್ರ ಚಬ್ಕೋದು ಪೆಟ್ಕೊಂಡು ಜೈಲಿನ ಶಿಕ್ಷಾ ಅಲ್ಲ. ಯಾಕಂದ್ರೆ ಇವ್ರಿಗೆ ಈ ಲೋಕದಾಗಿರ್ತಕ್ಕಂಥ ಜನರಿಗೆ ಏನ್ ಬೇಕು ಅಂತಂದ್ರ ಪಾಪ ಮಾಡ್ತಕ್ಕಂಥ ಜನರಿಗೆ ಪಾಪ ಮಾಡಲು ಬಹಳ ಇಷ್ಟ. ನಾವೆಷ್ಟೋ ಮಂದಿಗೆ ನೋಡ್ತಾ ಇದ್ದಿದ್ದು ಪಾಪ ಮಾಡ್ಲತ್ತಾರ, ಕಡೆಗೆ ಅವ್ರಿಗೆ ಹಿಡಿತಾ ಇಲ್ಲ, ಅವ್ರಿಗೆ ಶಿಕ್ಷೆ ಕೊಡ್ತಾ ಇಲ್ಲ. ಮಂದಿ ಮನೆಗಳಾಗ ಪಾಪ ಮಾಡಿದ್ರ ಸಂತೋಷ ಅನಿಸ್ತದ. ಒಂದ್ ವೇಳೆ ತಿರುಗಿ ಯಾರಾದ್ರೂ ಶಿಕ್ಷೆ ಕೊಡೋರು ಹೊಂಟ್ರು ಅವ್ರ ಮನೆಗೆ ಪಾಪ ಮಾಡಿದ್ರೆ ಹೆಂಗಿರ್ತದ? ಚಂದ ಇರ್ತದ? ಕಳ್ಳಂಟಿಕೆ ಮಾಡೋದಾಗ್ಲಿ, ನರಹತ್ಯೆ ಮಾಡೋದಾಗಲಿ, ಯಾವುದೇ ಅವಮಾನ ಪಡಿಸೋದಾಗ್ಲಿ ಅವ್ರ ಕುಟುಂಬದಾಗ ಜರುಗಿದ್ರೆ ಹೆಂಗಿರ್ತದ? ಬಿಡ್ತಾರ ಅವರು? ಅವರಿಗೊಂದು ನಮಗೊಂದು ನ್ಯಾಯಗಳು
ನ್ಯಾಯನೇ ಇರಬೇಕು. ಅದ್ರ ಕಂಡೆ ಈ ರೀತಿಯಾಗಿ ಪ್ರವಾದಿಗಳಿಗೆ ದೇವ್ರು ಕಳಿಸ್ಕೊಟ್ಟಾರ, ಬೋಧಕರಿಗೆ ದೇವ್ರು ಕಳಿಸ್ಕೊಟ್ಟಾರ. ಕರೆಕ್ಟ್ ಅವ್ರಿಗೆ ಹೊಡುತ್ತಾ ಅವಮಾನ ಪಡಿಸ್ತಾ ನಡು ಬೀದಿಗಳ ಬಳಿ ಭಯಂಕರವಾಗಿರ್ತಕ್ಕಂಥ ಶಿಕ್ಷೆಗಳು ಕೊಡ್ತಾರ. ಕರೆಕ್ಟ್ಗೆ ಈ ರೀತಿಯಾಗಿ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಏನಾಗಿ ಹೋಯ್ತದೆ ಈ ಲೋಕ, ಎಂಥ ಶಿಕ್ಷೆಗೆ ಗುರಿ ಆಯ್ತದೋ ಗೊತ್ತಿಲ್ಲ. ಅದರಾಗ ನಾವು ಬಿ ಇದ್ದೇವೆ, ನೆನಪಿರ್ಲಿ. ನಾವಿಲ್ಲ ಅದ್ರಾಗ, ಈ ಲೋಕದಾಗ ಆ ಜನರದಾಗ ನಾವಿಲ್ಲ ಅಂತ್ರೆ ಇದ್ದಿದ್ದೇವಲ್ಲ. ದೇವ್ರಿಗೆ ಸ್ತೋತ್ರ. ಅದಕ್ಕೆ ಬಹಳ ಜಾಗೃತವಾಗಿರ್ಬೇಕು ನಾವು. ಮತ್ತೇನದಂತ मंदिर और वेदी के बीच में मार डाला था, जिसमें जितने धर्मियों का लहू पृथ्वी पर बहाया गया है वह सब तुम्हारे सिर पर पड़ेगा. ದೇವ್ರಿಗೆ ಸ್ತೋತ್ರವಾಗಲಿ. ಯಾರ ಮೇಲೆ ಬೀಳ್ತಂತ? ತುಮಾರೆ ಸಿರ್ ಪರ್ ಪಡೆಂಗ. ಯಾಕೆ ಗೊತ್ತಾ? ಅರೆ ನಾವು ಮಾಡಿರ್ತಕ್ಕಂಥ ತಪ್ಪುಗಳು ನಮ್ಮ ತಲೆ ಮೇಲೆ ಬೀಳಲು ಅಂದ್ರೆ ಹೆಂಗ ನಾವು ಮಾಡಿದ ತಪ್ಪುಗಳು, ನಾವು ಮಾಡಿದ ಪಾಪಗಳು ನಮ್ಮ ಮಕ್ಕಳ ಮೇಲೆ ಬೀಳೋದ್ರೆ ಹೆಂಗ? ನಾವು ನೀತಿವಂತರೇ ಇದ್ರೆ ಅಲ್ಲ, ನಾವು ಭಯ ಭಕ್ತದಲ್ಲಿ ಇದ್ರಿ ಅಲ್ಲ. ಅಲ್ಲ ಇಲ್ಲ ನೋಡ್ಬೇಕಾದ್ರ ಏನಂತ ಕನ್ನಡದಾಗ ಹೋದ್ರಿ 35 ಹೋದ್ರಿ ಕನ್ನಡದಾಗ. ಹೀಗೆ ನೀತಿವಂತನಾದ ಹೇಬೇಲನ ರಕ್ತವು ಮೊದಲುಗೊಂಡು ನೀವು ದೇವಾಲಯಕ್ಕೂ ಯಜ್ಞವೇದಿಗೂ ನಡುವೆ ಕೊಂದು ಹಾಕಿದ ಬರಕಿಯನ ಮಗನಾದ ಜಕೆರನ ರಕ್ತದವರೆಗೂ ಭೂಮಿಯು ಮೇಲೆ ಸುರಿಸಲ್ಪಟ್ಟ ಎಲ್ಲ ನೀತಿವಂತರ ರಕ್ತದಿಂದ ಉಂಟಾಗುವ ಅಪರಾಧವು ನಿಮ್ಮ ತಲೆಯ ಮೇಲೆ ಬರುವುದು. ಹಲ್ಲೆಲೂಯಾ. ಯಾರ ತಲೆ ಮೇಲೆ ಅಂತ್ರಿ? ಹೇಬೇಲ್ ಅಂದ್ರೆ ಯಾರ ಗೊತ್ತಾ? ಆದಾಮ ಹುಟ್ಟಿನ ಎರಡನೇ ಮಗ. ಈ ಭೂಮಿ ಮೇಲೆ ಸೃಷ್ಟಿ ಮಾಡಿರ್ತಕ್ಕಂಥ ಆದಾಮ ಅವಳಾಗ ಹುಟ್ಟಿರ್ತಕ್ಕಂಥ ಎರಡನೇ ಮಗನಿಗೆ ಕೊಂದು ಹಾಕ್ಯಾರ. ಯಾಕೆ ಗೊತ್ತಾ? ಅವ ದೇವರಿಗೆ ಏನಂತವ್ರು ಭಯ ಭಕ್ತಿಲಿ ನಡೆದು 10ರಲ್ಲೊಂದು ಪಾಲು ಕುರಿಗಳು ಕಾಯ್ತಿದ್ರಂತ. ಚಂದನ ಕುರಿಗಳು ಆರಿಸ್ಕಸಿ ಬಲಿ ಅರ್ಪಣೆ ಮಾಡ್ತಿರಂತ. ಏನು ಕೊಟ್ಟರು ಬಿ ಚಂದನ ಕುರಿಗಳು ದೇವ್ರಿಗೆ ಕೊಡ್ತೀನಂತ. ಅವರನ್ನ ಗೋಧಿ ಕಳವಿ ಅದು ಬೆಳೆಸಿನು. ಈಟೆಲ್ಲ ದೇವ್ರಿಗೆ ಏನು ಮಾಡ್ದೆ, ಎಲ್ಲರೂ ಥೋಡೆ ಕೊಟ್ಟರು ಬಿ ನಡೀತಾ ಅಂತ ಹೇಗಿಸಿ ಅದು ತೆಗೆದಿಕ್ತೀನಂತ. ಥೋಡೆದ ತೆಗೆದಿಕ್ಕಿ ಮತ್ತೆ ಈಟದಕ್ಕೆ ಮತ್ತೆ ಏನೋ ಥೋಡೆ ಕಮ್ಮಿ ಮಾಡಿದ್ರೆ ನಡೀತದ ಅಂತೀರಂತ. ಹಾಗಾಗಿ ಶಪಿಸಲ್ಪಟ್ಟನ. ಯಾವಾಗಾದ್ರೂ ಶಪಿಸಲ್ಪಟ್ಟನು ಅವಾಗ ತಮ್ಮನ ಮೇಲೆ ಕೋಪಗೊಂಡು ತಮ್ಮಗೇನು ಮಾಡಿದ್ರಂದ್ರ ಹೊಡೆದು ಹಾಕ್ಯಾನ. ಹೇಬೇಲನ ರಕ್ತ ಮೊದಲುಗೊಂಡು ಎಲ್ಲಿ ತನಕ ಬಂದದಂದ್ರ ಬೆರಕೆಯನ ಮಗ ಜಕ್ಕರಿಯ ಅಂತ. ಈ ಜಕ್ಕರಿಯ ಮಾಮೂಲಿ ಮನುಷ್ಯ ಇಲ್ಲ ರೀ, ಸಾಮಾನ್ಯವಾಗಿರ್ತಕ್ಕಂಥ ವ್ಯಕ್ತಿ ಅಲ್ಲ ರೀ. ಜಕ್ಕರಿಯ ದೇವರಿಗೆ ಬಹಳ ಭಯ ಭಕ್ತಿಯಲ್ಲಿ ನಡ್ಕೊಂಡು ಹೋಗಿರ್ತಕ್ಕಂಥ ವ್ಯಕ್ತಿ, ಅದ್ಭುತವಾದ ಆ ಪರಿಚಯ ಮಾಡಿರ್ತಕ್ಕಂಥ ವ್ಯಕ್ತಿ, ಅನೇಕ ಜನರಿಗೆ ಭಯ ಪಡಲ ಹಾಗೆ ಅದ್ಭುತವಾದ ಪರಿಚಯ ದೇವರ ವಿಷಯದಲ್ಲಿ ಮಾತಾಡಿ ಅನೇಕರ ಮನಸ್ಸುಗಳು ದೇವ್ರ ಕಡೆ ತಿರುಗಿಸ್ತಕ್ಕಂಥ ವ್ಯಕ್ತಿಗೆ ಏನ್ ಮಾಡ್ಯಾರ ಅಂತಂದ್ರ ಅವ್ರಿಗೆ ಕೊಲ್ಲು ಬಿಟ್ಟರ. ನೀತಿವಂತರಿಗೆ ಬಹುಮಾನ ಏನದ ಗೊತ್ತಾ? ಈ ಲೋಕದಾಗಿರ್ತಕ್ಕಂಥ ಜನರು ಕೊಡೋದು ಮರಣ. ಯಾಕಂದ್ರೆ ಈ ಲೋಕದಾಗ ಕೊಡ್ತಕ್ಕಂಥ ಈ ಲೋಕದಾಗಿರ್ತಕ್ಕಂಥ ಜನರ ಕೈಗೊಳ್ದಾಗ ಏನದ ಅಂತಂದ್ರ ಪಾಪದ ರಕ್ತ ತುಂಬಾಗ್ಯದ. ಅದಕ್ಕೆ ರಕ್ತ ಸುರಿಸ್ಲಾಗ ಬಹಳವಾಗಿ ಆತುರ ಪಡ್ತಾನೆ ಇರ್ತಾರ. ಜಾಗೃತವಾಗಿ ಒಂದೆಳೆ ಈ ವಿಷಯದಲ್ಲಿ ಇದ್ರು ಮಾತ್ರ ದೇವರು ಒಳ್ಳೆ ಕಾರ್ಯ ಜರುಗಿಸ್ತಾರೆ. ಏನ್ ಜರುಗಿಸಲ್ಲ? ಹೆಂಗದಂತ ಅಲ್ಲ, ನೀತಿಯೊಂದರ ರಕ್ತದಿಂದ ಉಂಟಾಗುವ ಅಪರಾಧವು ನಿಮ್ಮ ತಲೆಯ ಮೇಲೆ ಬರೋದು ಅದಲ್ಲ, ಈ ಸಂತತಿಯವರ ಮೇಲೆ ಬರುವುದೆಂದು ನಿಮಗೆ ಸತ್ಯವಾಗಿ ಹೇಳುತ್ತೇನೆ ಅಂತ್ರಿ. 27 ಯೆರೂಸಲೇಮೇ ಯೆರೂಸಲೇಮೇ, ಪ್ರವಾದಿಗಳ ಪ್ರಾಣ ತೆಗೆಯುವವಳೆ, ದೇವರು ನಿನ್ನ ಬಳಿಗೆ ಕಳುಹಿಸಿಕೊಟ್ಟವರನ್ನು ಕಲ್ಲೆಸೆದು ಕೊಲ್ಲುವವಳೆ, ಕೋಳಿ ತನ್ನ ಮರಿಗಳನ್ನು ರೆಕ್ಕೆಗಳ ಕೆಳಗೆ ಕೂಡಿಸಿಕೊಳ್ಳುವಂತೆ ನಿನ್ನ ಮಕ್ಕಳನ್ನು ಕೂಡಿಸಿಕೊಳ್ಳುವುದಕ್ಕೆ ನನಗೆ ಎಷ್ಟು ಸಾರಿ ಮನಸ್ಸಿತ್ತು. ಹಲ್ಲೆಲೂಯಾ. ಏನಿತ್ತಂದ್ರಿ? ಏನಿತ್ತಂತ
ನಾವು ಪಾಪಿಗಳು ಇದ್ದಿದ್ದೆವು, ನಾವು ದುಷ್ಟರಾಗಿದ್ದೆವು, ದೇವರಿಗೆ ಇಷ್ಟ ಇಲ್ಲಂತ ಜನರಾಗಿದ್ದೆವು. ಆದ್ರೂ ನಮ್ಮ ಮಕ್ಕಳಿಗೆ ಏನು ಮಾಡ್ತಾರಂತ, ಹೋಳಿಗೆ ತನ್ನ ಮಕ್ಕಳಿಗೆ ಹಂಗ ತನ್ನ ಪಕ್ಕದಲ್ಲಿ ಬೆಚ್ಚಿಟ್ಟುಕೊಳ್ಳುತ್ತದೋ ಹಂಗ ನಮ್ಮ ಮಕ್ಕಳಿಗೆ ದೇವರು ಪ್ರತಿಯೊಂದು ವಿಷಯದಲ್ಲಿ ಆಪದದಾಗ, ಕಷ್ಟದಾಗ, ಸಮಸ್ಯೆದಾಗ, ರೋಗದಾಗ, ಅಪಾಯಗಳಲ್ಲಿ, ಹೀನ ಸ್ಥಿತಿಯಲ್ಲಿ ದೇವರು ಏನು ಮಾಡ್ತಾರಂದ್ರ ನಮ್ಮೆಲ್ಲರಿಗೆ ಯಾವುದು ರೋಗ ಹತ್ತಬೇಡ ಅಂತ ಆತನ ಒಂದು ರೆಕ್ಕೆ ಪಕ್ಕೆಯಲ್ಲಿ ಅಂತಂದ್ರೆ ಕೋಳಿ ಹೆಂಗ ಬೆಚ್ಚಿಟ್ಕೋತದ ಹಂಗ ನಮ್ಮ ಮಕ್ಕಳಿಗೆ ಎಲ್ಲದರಿಂದ ಆತನೇ ಕಾಪಾಡ್ತಾರ. ದೇವರಲ್ಲತಾರ ನಿನ್ನ ಮಕ್ಕಳಿಗೆ ನಾನು ಎಷ್ಟೋ ಸಲ ಹಿಂಗೆ ಮಾಡಿದೆ, ಖರೆ ನನ್ನ ಮಕ್ಕಳಿಗೆ ಯಾಕೆ ನೀ ಹಿಂಗೆ ಮಾಡತ್ತಿದಿ? ಇದು ಸವಾಲದ. ನಿನ್ನ ಮನೆಗೆ ಬಂದು ಏನಾರ ತಪ್ಪು ಮಾಡ್ಯಾರ, ನಿನಗೇನಾರ ರುಕ್ಷಾಣ ಮಾಡ್ಯಾರ, ಕೇಳಲ್ರ? ದೇವ್ರು ಕೇಳಲ್ರ? ಕೇಳ್ತಾರ? ಕೇಳಲ್ಲ? ಖಂಡಿತವಾಗಿ ಕೇಳ್ತಾರ. ಅದಕ್ಕೆ ಜವಾಬು ಖಂಡಿತವಾಗಿ ಕೊಡಬೇಕಾಗ್ಯದ. ಅದ್ರ ಶಿಕ್ಷೆ ಖಂಡಿತವಾಗಿ ನಾವು ಹೊಂದಬೇಕಾಗ್ಯದ. ತಪ್ಪಲ್ಲ. ಏನು ಯಾರಿಗಾರ ತಪ್ಪದ? ಈ ರೀತಿಯಾಗಿ ಮತ್ತ ಆದರೆ ನಿಮಗೆ ಮನಸ್ಸಿಲ್ಲದೆ ಹೋಯಿತು. ನೋಡಿರಿ, ನಿಮ್ಮ ಆಲಯವು ನಿಮಗೆ ಬರಿದಾಗಿ ಬಿಟ್ಟದೆ. ಈಗಿನಿಂದ ಕರ್ತನ ಹೆಸರಿನಲ್ಲಿ ಬರುವವನಿಗೆ ಆಶೀರ್ವಾದ ಎಂದು ನೀವು ಹೇಳುವ ತನಕ ನೀವು ನನ್ನನ್ನು ನೋಡುವುದೇ ಇಲ್ಲವೆಂದು ನಿಮಗೆ ಹೇಳುತ್ತೇನೆ ಅಂದನು. ಹಲ್ಲೆಲೂಯಾ. ಯಾರ ಹೆಸರು ಮೇಲೆ ಬರ್ಬೇಕಂತ? ಯಾರ ಹೆಸರು ಮೇಲೆ? ಕರ್ತನ ಹೆಸರು ಮೇಲೆ ಏನಂದ್ರ ನಾವು ಬರಬೇಕು. ನೀವು ಧಾರರಿಗೆ ಹೋಗ್ರಿ, ನೀವು ಮೆದಕಿಗೆ ಹೋಗ್ರಿ, ನೀವು ಇಲಂಕಣಕ್ಕೆ ಹೋಗ್ರಿ, ನೀವು ಎಲ್ಲಿ ಭೀ ಹೋಗ್ರಿ, ಯಾರ ಹೆಸರು ಮೇಲೆ ಹೋಗ್ಬೇಕು ಗೊತ್ತಾ? ಕರ್ತನ ಹೆಸರು ಮೇಲೆ ಹೋಗ್ಬೇಕು. ಕರ್ತನಿಗೆ ಇಷ್ಟವಾಗಿರ್ತಕ್ಕಂಥ ಜನರಾಗಿ ಹೋಗ್ಬೇಕು. ಅವಾಗೆ ನಿಮ್ಗೆ ಆಶೀರ್ವಾದಗಳವ. ಎಲ್ಲ ಹೋದ್ರು, ನೀವು ಎಲ್ಲಿಗೆ ಹೋದ್ರು ನಿಮ್ಗೆ ಆಶೀರ್ವಾದಗಳು ಇಲ್ಲ. ಇಲ್ಲಿ ಕೆಲವು ಜನರು ಹೋಗ್ಯಾರ ಹೌಜಿಂಗ್ ಬೋಟ್ಲಿಂದು, ಅವ್ರು ನಡೆದಾರ ದರ್ಗಕ್ಕ, ಹೇಳ್ಯಾರ ಮೆದಕ್ ಚರ್ಚ್. ಹಾಗಾಗಿ ಟಕ್ಕರ್ ಆಗ್ಯದ. ಒಂದು ಕೂಸು ಒಬ್ಬ ತಾಯಿಗೆ ಬಿಟ್ಟು ಯಾರು ಬಚಾಸಿಲ್ಲ. ಅದ್ರಾಗ ಇರ್ತಕ್ಕಂಥ ಸುಮಾರು 18-20 ಮಂದಿ ಇದ್ರು ಅಂತ. ಆ 20 ಮಂದಿ ಏನಂದ್ರೆ ಗಾಡಿದಾಗ ತುಕುಡಿಯಾಗಿ ಹೋಗ್ಯಾರ. ಅವ್ರು ಹೋಗ್ಲತ್ತಾರ ಎಲ್ಲಿಗೆ? ಅವರು ದರ್ಗಕ್ಕ ಇಲ್ಲ. ಎಲ್ಲಿಗೆ ಹೋಗ್ಲತ್ತಾರ? ಮೆದಕ್ಕ ಇಲ್ಲ. ಅವ್ರು ಹೋಗೋದ ಉದ್ದೇಶ ಏನದ? ಎಲ್ಲ ಸುತ್ತ ಇದ್ದಿನವ್ರಿಗೆ ಎಲ್ಲರಿಗೂ ಏನು ಖೂನ ಆಗ್ಬೇಕಂದ್ರೆ ಮೆದಕ್ ಖೂನ ಆಗ್ಬೇಕು. ಕರೆಕ್ಟ್ಗೆ ಅವ್ರು ಹೋಗೋದು ಎಲ್ಲಿಗೆ? ಅಲ್ಲ ಅಲ್ಲ ಈ ರೀತಿಯಾಗಿ ನಾವು ಏನಾದ್ರು ತಪ್ಪುಗಳು ಮಾಡಿದೆವು ಅಂದ್ರ ನಮ್ಮ ಮಕ್ಕಳಿಗೆ ಅದು ಹ್ಯಾಂಗೆ ಕಾಪಾಡ್ತಾರ? ಅದು ಬೇಕು. ನನ್ನ ಮಕ್ಕಳಿಗೆ ನೀ ಹಿಂಗೆ ಮಾಡತ್ತಿದಿ, ನಿನ್ನ ಮಕ್ಕಳಿಗೆ ಎಷ್ಟೋ ಸಲ ನಾನು ಕಾಪಾಡ್ಕೊಳ್ಳೋಕೆ ನನಗೆ ಇಷ್ಟ ಇತ್ತು ಅಲ್ಲತಾರೆ, ಈಗಿರಲ್ಲ. ಯಾವಾಗಾದ್ರೂ ಇಷ್ಟ ಇರಲ್ಲ ಅವಾಗ ಈ ಕೇಡುಗಳು, ಈ ಅಪಾಯಗಳು ಬರೇ ಬರ್ತಾವ. ಇದರಿಂದ ತಪ್ಪಿಸ್ತಕ್ಕಂಥ ಶಕ್ತಿ ಯಾರಿಗೂ ಇಲ್ಲ. ತಪ್ಪಿಸ್ತಕ್ಕಂಥ ಶಕ್ತಿ ಆತ ಒಬ್ಬತ್ತಿಗೆ ಅದ, ಮತ್ತೆ ಯಾರಿಗಿಲ್ಲ. ಅದ್ರ ಕಡೆಯಿಂದ ನಾವು ಜಾಗೃತವಾಗಿ ಇದ್ದು ಕಷೆಯಿಂದ ನಾವು ನಡ್ಕೊಂಡು ಹೋಗ್ಬೇಕು. 13ನೇ ವಚನ ಬರೋರಿ. ಅದ್ರಾಗೆ 13ನೇ ವಚನ. ಅಯ್ಯೋ ಕಪಟಿಗಳಾದ ಶಾಸ್ತ್ರಿಗಳೇ, ಫರಿಸಾಯರೇ, ಪರಲೋಕ ರಾಜ್ಯದ ಬಾಗಿಲನ್ನು ಮನುಷ್ಯರ ಎದುರಿಗೆ ಮುಚ್ಚಿ ಬಿಡುತ್ತೀರಿ. ನೀವಂತೂ ಒಳಗೆ ಹೋಗುವುದಿಲ್ಲ, ಒಳಗೆ ಹೋಗಬೇಕೆಂದಿರುವವರನ್ನು ಹೋಗಗೊಡಿಸುವುದಿಲ್ಲ. ಹಲ್ಲೆಲೂಯಾ. ಇವತ್ತು ಪರಿಸಾಯರ ಕೆಲಸ ಏನಾಗ್ಯದ್ರಿ? ಇವತ್ತು ಪರಿಸಾಯರ ಕೆಲಸ ಹೆಂಗಾಗ್ಯದ ಅಂದ್ರ ಬಹಳ ಭಯಂಕರವಾಗಿ ಆಗ್ಯದದು. ಅವ್ರು ಭೀ ಹೋಗಲ್ಲ, ಹೋಗ್ಬೇಕಂದಿರ್ತಕ್ಕಂಥ ಜನರಿಗೆ ಭೀ ಅವರು ಹೋಗ್ಬಿಡಲ್ಲ. ಯಾಕೆ ಗೊತ್ತಾ? ಅದೇನಾಗಲ್ರಿ ಒಂದ್ಸಲ ಸುಳ್ಳು ಹೇಳಿದ್ರೆ ಏನಾಯ್ತದ? ಅದೇನಾಗಲ್ರಿ ಒಂದ್ಸಲ ತಪ್ಪು ಮಾಡಿದ್ರೆ ಏನಾಗಲ್ಲ? ಇವೆಲ್ಲ ಎದ್ರಿಂದ ಹೋಯ್ತಾವ ಅಂತಂದ್ರೆ ನಾವು 10 ಭಾಗ ಕಾಣಿಕೆ ಕೊಡ್ತೇವಲ್ಲ, ಅದರಿಂದ ಎಲ್ಲ ಪಾಪ ನಮ್ಮ ಹೊಂಟೋಯ್ತಾವ ಅಂತ ಹೇಳ್ತಾರ. ನಿಮ್ಮ 10 ಭಾಗ ಕಾಣಿಕೆ ನಿಮಗೆ ಇರಲಿ. ಮೊದಲು ದೇವ್ರಿಗೆ ಇಷ್ಟವಾಗಿರ್ತಕ್ಕಂಥ ಕಾಣಿಕೆ ಕೊಡ್ರಿ. ಏನು ಕಾಣಿಕೆ ಬೀಳತ್ತಾರಂದ್ರ ನಿಮ್ಮ ಹೃದಯ ಬೀಳತ್ತಾರ. ಮುರಿದು ಕುಕ್ಕಿ ಹೋಗಿರ್ತಕ್ಕಂಥ ಮನಸ್ಸಲ್ಲಿಂದ ದೇವರಿಗೆ ನೀವು ಬೇಡಿ, ದೇವರು ನಮ್ಮ ಆಶೆಗಳು ಪೂರೈಸ್ತಾರ.
ನಿಮ್ಮ ಹೃದಯ ಬೀಳ್ತಾರ. ನಿಮ್ಮ ಕಾಣಿಕೆ ಯಾತಕ್ಕೆ ಬೇಕಾಗಿಲ್ಲ. ಒಂದ್ ವೇಳೆ ನೀವು ಕಾಣಿಕೆ ಕೊಡ್ತೀರಿ ಅಂದ್ರೆ ದೇವರಿಗೆ ಸ್ತೋತ್ರ. ದೇವರ ಸೇವೆ ಪರಿಸರದಾಗ ನೀವು ಹಾಕ್ದಿರಿ ಅಂದ್ರೆ ದೇವ್ರು ಇನ್ನೂ ಹೆಚ್ಚಾಗಿ ನಿಮಗೆ ಕೊಡ್ತಾರ. ನೀವು ಒಂದು ಕೊಟ್ರೆ ನಿಮಗೆ ದೇವರು 1,000 ಕೊಡ್ತಾರೆ. ಅದಕ್ಕೂ ಅದನ್ನ ಒಂದ್ ವೇಳೆ ದೇವ್ರಿಗೆ ನೀವು ಒಂದು ಕೊಟ್ರಿ ಅಂದ್ರೆ ದೇವ್ರು ನಿಮ್ಗೆ 1,000 ಕೊಡ್ತಾರ. ಒಂದು ಹೆಚ್ಚ 1,000 ಹೆಚ್ಚ ಕಾಡಿಗೆ ಒಂದು ಕೊಡ್ಲಾಕ ಪೈಲೆ ಮನ್ಸಿರಲ್ಲ. ಒಂದು ಕೊಟ್ರೆ ನಿಮ್ಗೆ ದೇವ್ರು 1,000 ಕೊಡ್ತಾರ. ನೀವು ಒಂದು ಕೊಡ್ಲಾಕ ಮನ್ಸಿಲ್ದ ಹೋದ್ರ 1,000 ಕಥೈ ಬರ್ಲಕ್ಕೆ ಸಾಧ್ಯನೇ ಇಲ್ಲ. ಏನು ಸಾಧ್ಯದ? ಯಾರ್ಯಾರು ಕೊಡ್ತಾರನೋ ಅವರಿಗೆ ಗೊತ್ತು. ದೇವ್ರು ಹೆಂಗೆ ಕೊಡ್ತಾರ ಅನ್ನೋದು ಅವರಿಗೆ ಗೊತ್ತು, ಬೇರೆಯವರಿಗೆ ಯಾರಿಗೆ ಗೊತ್ತಿಲ್ಲ. ಹಲ್ಲೆಲೂಯಾ. ಈ ರೀತಿಯಾಗಿ ಪರಿಸರ ಮಾತ್ರ ಹೋಗಲ್ಲ ಮತ್ತು ಹೋಗೋರಿಗೆ ಹೋಗುಗೊಳಿಸಲಂತ ಅಂತ ವಿಚಿತ್ರವಾಗಿರ್ತಕ್ಕಂಥ ಸೇವಕರು ಹರಲ್ಲ. ಹಲ್ಲೆಲೂಯಾ. ಮತ್ತ ಅಯ್ಯೋ ಕಪಟಿಗಳಾದ 15. ಅಯ್ಯೋ ಕಪಟಿಗಳಾದ ಶಾಸ್ತ್ರಿಗಳೇ, ಪರಿಸಾಯರೇ, ನೀವು ಒಬ್ಬನನ್ನು ನಿಮ್ಮ ಮತದಲ್ಲಿ ಸೇರಿಸಿಕೊಳ್ಳುವುದಕ್ಕಾಗಿ ಭೂಮಿಯನ್ನು ಸಮುದ್ರವನ್ನು ಸುತ್ತಿಕೊಂಡು ಬರುತ್ತೀರಿ. ಅವನು ಸೇರಿದ ಮೇಲೆ ಅವನನ್ನು ನಿಮಗಿಂತ 2ರಷ್ಟಾಗಿ ನರಕ ಪಾತ್ರ ಮಾಡುತ್ತೀರಿ. ಹಲ್ಲೆಲೂಯಾ. ಏನ್ ಮಾಡ್ತಾರಂತ್ರಿ ನೋಡ್ರಿ. ಒಬ್ಬೊಬ್ಬ ಸೇವಕರ ಈ ಲೋಕದಾಗ ಎಲ್ಲ ದೇಶ ತಿರ್ಲತ್ತಾರ. ಎಲ್ಲ ದೇಶಗಳು ತಿರುಗಿಸಿ ಎಲ್ಲರಿಗೆ ದೇವರ ಸನ್ನಿಧಿಯಲ್ಲಿ ತರ್ಲತ್ತಾರ. ಕರೆಕ್ಟ್ಗೆ ಯಾವಾಗಾದ್ರೂ ತರ್ಲತ್ತಾರೋ ದೇವರ ಸನ್ನಿಧಿಯಲ್ಲಿ ತಂದ್ರು ಬಿ ಅವ್ರಿಗೆ ಏನ್ ಮಾಡ್ತಂದ್ರ 2 ಪಟ್ಟು ಏನಂತ ನರಕಕ್ಕೆ ಬಲ್ಲಿ ಆಗಪ್ಪಲೆ ಶಾರ್ಟ್ ಕಟ್ ಅಂತಾರ. ಅದಕ್ಕೆ ಬಲ್ಲಿನ ಹಾದಿ ಎಲ್ಲಿಗೆ ನರಕಕ್ಕೆ ಹೋಗ್ಲಕ್ಕ ಬಲ್ಲಿನ ಹಾದಿ ಯಾವ್ದದ ಅಂತಂದ್ರ ಅಲ್ಲ ಪಾಪ. 2 ಅಷ್ಟು ಲೋಕ ಎಲ್ಲ ತಿರುಗಾಡಿಕಸಿ ದೇವರ ಸನ್ನಿಧಿಯಲ್ಲಿ ತಂದಿನ ಮ್ಯಾಲ ಬಿ ಅವ್ರ ಖಿನ್ನ ಬಿ 2 ಪಟ್ಟು ಏನಂದ್ರೆ ಪಾಪ ಮಾಡಕ್ ಹಚ್ಚಿ ನರಕಕ್ಕೆ ಏನಂದ್ರೆ ಅವ್ರಿಗೆ ಬಲ್ಲಿ ಮಾಡ್ತಾರ. ಯಾರು ಅಂತಂದ್ರ ದೈವ ಸೇವಕರಿ ಅಂತ. ಹಲ್ಲೆಲೂಯಾ. ಇದು ಸರಿಯದ ಅಂತ್ರಿ? ಸೇವಕರ ದಂಧೆಗಳು ಸರಿಯವ ಅಂತ್ರಿ? ಇನ್ನು ವಿಶ್ವಾಸಿಗಳು ಸರಿಯಾದ ಅಂತ್ರಿ? ಸೇವಕರು ಹ್ಯಾಂಗೆ ಹಾಕಿರಲ್ಲ. ಸೇವಕರಿಗೆ ಬಿಟ್ಕೊಡಾರಿ. ನಾವು ಹೆಂಗಿರ್ಬೇಕು ಮೊದಲು ಅದು ಚಿಂತೆ ಮಾಡಾರಿ. ಏನು ಬೇಡ. ಒಂದು ವೇಳೆ ನಾವು ಸೇವಕರಿಗೆ ನೋಡಿದೆವು ಅಂತಂದ್ರ ನಾವು ನಿಜವಾಗ್ಲೂ ದೇವ್ರಲಿಂದು ಮತ್ತು ನರಕದಕ್ಕ ಬಿಟ್ಟು ಕಡಿಮೆ ಹೋಗಲಿ. ನಾವು ಅಲ್ಲ ದೇವರಿಗೆ ಬಲಿ ಆಗಲಿವು, ನರಕಕ್ಕೆ ನಾವು ಬಿಟ್ಟಿರಲಿವು. ನರಕಕ್ಕೆ ಬಿಟ್ಟು ನಾವು ದೇವರಿಗೆ ಬಲಿ ಆಗಬೇಕಾದ್ರ ನಾವು ಏನಾಗಿರ್ಬೇಕಂದ್ರ ಮೊಟ್ಟ ಮೊದಲಾಗಿ ದೇವರ ಚಿತ್ತ ಏನಾಗಿದ ಅದೇ ಮಾತ್ರ ನೋಡಬೇಕು. ಈ ಲೋಕದಾಗ ಭಾಳ ಮಂದಿ ಏನು ಮಾಡ್ತಾರಂದ್ರ ಆ ಚರ್ಚಿಗೆ ಹೋದ್ರು ಚಲೋ, ಈ ಚರ್ಚಿಗೆ ಹೋದ್ರು ಚಲೋ, ಇದು ಮಾಡಿದ್ರು ಚಲೋ, ಹಿಂಗೆ ಇದು ಮಾಡಿದ್ರು ಚಲೋ ಅಂತೇಳಿ ಭಾಳಷ್ಟು ಜನರು ಹೇಳ್ಕೊತಾರ. ಕರೆಕ್ಟ್ಗೆ ಎಲ್ಲ ಜಾಗದಾಗ ಇರೋರು ಯಾರು? ದೊಡ್ಡ ಚರ್ಚಿನಾಗ ದೊಡ್ಡ ದೇವ್ರು ಇರ್ತಾರೆ, ದೊಡ್ಡ ಯೇಸು ಸ್ವಾಮಿ ಇರ್ತಾರ. ಸಣ್ಣ ಚರ್ಚಿನಾಗ ಸಣ್ಣ ಯೇಸು ಸ್ವಾಮಿ ಇರ್ತಾರ. ಹೆಚ್ಚಿಗೆ ಜನರು ಬಂದಿನ ಜಾಗದಾಗ ಏನಂದ್ರೆ ಹೆಚ್ಚಿಗೆ ಆಶೀರ್ವಾದ ಕೊಡ್ತಾರ. ಕಮ್ಮಂದಿ ಬಂದಿನ ಜಾಗದಾಗ ಕಮ್ಮ ಆಶೀರ್ವಾದ ಕೊಡ್ತಾರ. ಅದೇ ನೀವು ಎಲ್ಲಿ ಬಿ ಹೋಗ್ರಿ ಆತನೇ ಹರ. ಎಲ್ಲಿ ಬೇಡದ್ರಿ ಆತಗೆ ಬೇಡಬೇಕಾಗ್ಯದ, ಎಲ್ಲಿ ಆಶೀರ್ವಾದ ಮಾಡಿದ್ರಿ ಆತನೇ ಮಾಡ್ಬೇಕಾಗ್ಯದ. ಯಾವಾಗಾದ್ರೂ ಆತ ಪರಿಪೂರ್ಣವಾದ ಆಶೀರ್ವಾದಗಳು ಮಾಡ್ತಾರೋ ಅವ್ರಿಗೆ ಮಾತ್ರ ಮೇಲು ಮೇಲು ಜರುಗ್ತಾವ. ಎಲ್ಲದಂತ ಎಷ್ಟದಂತ ಓದ್ತಿರೆ? 39 ನಿಮಗೆ ಬರಿದಾಗಿ ಬಿಟ್ಟಿದೆ ಈಗಿನಿಂದ ಕರ್ತನ ಹೆಸರಿನಲ್ಲಿ ಬರುವವನಿಗೆ ಆಶೀರ್ವಾದ ಎಂದು ನೀವು ಹೇಳುವ ತನಕ ನೀವು ನನ್ನನ್ನು ನೋಡುವುದೇ ಇಲ್ಲವೆಂದು ನಿಮಗೆ ಹೇಳುತ್ತೇನೆ ಅಂದನು. ಸ್ತೋತ್ರ ಮಗ. ದೇವರಿಗೆ ನೋಡದೇ ಇಲ್ಲ. ಒಂದಿನ ನಾವು ನೀವು ದೇವರಿಗೆ ನೋಡ್ಬೇಕು. ಅಲ್ಲಿ ಮ್ಯಾಲ ನಾವು ಪರಲೋಕದಾಗ ದೇವ್ರಿಗೆ ನೋಡ್ಬೇಕಂದ್ರ ಇಲ್ಲಿ ನಾವು ಆತಗೆ ಇಷ್ಟ ಇದ್ದ ಕೆಲಸನೇ ನಾವು ಮಾಡಬೇಕು. ಯಾವಾಗಾದ್ರೂ ನಾವು ಆ ರೀತಿಯಾಗಿ ಮಾಡುತ್ತೇವೋ ಅವಾಗ ನಾವೆಲ್ಲರೂ ದೇವರಿಗೆ ನೋಡ್ತೇವೆ. ದೇವ್ರ ಮುಂದೆ ಏನಂದ್ರ ಆರಾಧನಾ ಮಾಡ್ತೇವೆ. ಹಲ್ಲೆಲೂಯಾ.
ದೇವ್ರ ಮುಂದೆ ಆರಾಧನೆ ಮಾಡ್ಲಿಕ್ಕೆ ಎಷ್ಟು ಮಂದಿಗೆ ಇಷ್ಟ ಅದ? ಇಲ್ಲಿ ನಾವು ಆರಾಧನಾ ಕಲ್ಕೊಂಡ್ರೆ ಅಲ್ಲಿ ನಾವು ಆರಾಧನಾ ಮಾಡ್ತೀವಿ. ಇಲ್ಲಿ ನಾವು ಕರೆಕ್ಟಾಗಿ ನಾವು ಮಾಡಲು ಹೋದೆವು ಅಂತಂದ್ರ ಅಲ್ಲಿ ನಾವು ಹೋಗ್ಲಿಕ್ಕೆ ಸಾಧ್ಯನೇ ಇಲ್ಲ. ನಮ್ಮ ಆರಾಧನಾ ಹಾಡುಗಳಕ್ಕಿಂತ ಕಣ್ಣೀರು ಸುರಿಸ್ತಕ್ಕಂಥ, ದುಃಖ ಪಡಿತಕ್ಕಂಥ ಹಾಡುಗಳು ಸಿನಿಮಾದ ಹಾಡುಗಳು ಬ್ಯಾವ. ಅವ್ರು ಬಿ ದೇವ್ರ ಮೇಲೆ ಹಾಡುಗಳು ಕಟ್ಕಸಿ ಹಾಡ ಹಾಡ್ತಾರ. ಭಾಳ ಮಂದಿ ಆ ಹಾಡ ಹಾಡತ್ತರು, ಆ ಆ್ಯಕ್ಟಿಂಗ್ ನೋಡಿದ್ರು ಭಾಳ ಅಳ್ತಾರ. ಅವ್ರ ಮನೆಗಿಲ್ಲ, ಇವ್ರ ಮನೆಗೆ ಅದೇನೋ ಅದು ಕಾರ್ಯಕ್ರಮ ಅಂದಪ್ಲೆ, ಕಷ್ಟ ಅವ್ರಿಗಿಲ್ಲ, ಇವ್ರ ಕುಟುಂಬದಾಗೆ ಇವರಿಗೆ ಬಂದದೇನು ಅಂದಪ್ಲೆ ಅಳ್ತಾರ ಅಲ್ಲ. ಕರೆಕ್ಟ್ಗೆ ಆ ಸಿನಿಮಾದಾಗಿದ್ದು ನಟನಗಳು ಕರೆಕ್ಟ್ ಅವನ, ಈ ದೇವ್ರ ಸನ್ನಿಧಿಯಲ್ಲಿ ಆರಾಧನೆ ಮಾಡೋದಕ್ಕೆ ಕರೆಕ್ಟ್ ಅದನ. ಯಾವುದು ಕರೆಕ್ಟ್ ಅದ? ದೇವರಿಗೆ ಆರಾಧನೆ ಮಾಡೋದು ಕರೆಕ್ಟ್ ಅದ, ಸಿನಿಮಾದ ನಟನ ಅಲ್ಲ. ಅದು ಏಟ್ ಮಾಡಿದ್ರಿ ಅದಕ್ಕೆ ಏನಂತಾರ? ನಟನ ಇರ್ತದ, ಅದು ನಾಟ್ಯ ಮಾಡ್ತಾರ ಅಷ್ಟೇ, ಮೋಸ. ಅದಕ್ಕೆ ನಾವು ಜಾಗೃತವಾಗಿದ್ದು ನಾವು ಕೇವಲ ಆ ದೇವರ ಚಿತ್ತದಾನುಸಾರವಾಗಿ ನಾವು ಜೀವಿಸ್ಲಕ್ಕ ನಾವು ಸಿದ್ಧವಾಗಿರಿ. ಈ ಓದಿರ್ತಕ್ಕಂಥ ವಾಕ್ಯ ದೇವರು ನಮ್ಮೆಲ್ಲರಿಗೆ ಆಧಾರವಾಗಿದ್ದು ಆಶೀರ್ವಾದ ಮಾಡಲಿ. ನಾವು ಪ್ರಾರ್ಥನಾ ಮಾಡ್ಕೊಂಬರಿ. ಎಲ್ಲರೂ ತಲೆ ಭಾಗ ಸರಿ, ಕಣ್ಮುಚ್ಚರಿ, ಪ್ರಾರ್ಥನಾ ಮಾಡ್ಕೊಂಬರಿ. ಹಾಲೆಲೂಯಾ, ಸ್ತೋತ್ರ ಸ್ತೋತ್ರ. ಯೆಸಯ್ಯ ನಿಮಗೆ ವಂದನೆಗಳು ಪ್ರಭು. ಪ್ರಭಾ ನಿಮಗೆ ವಂದನೆಗಳು. ಈ ದಿನದಲ್ಲಿ ಸ್ವಾಮಿ ನಿಮ್ಮ ಪಾದ ಸನ್ನಿಧಾನದಲ್ಲಿ ಪ್ರಭಾ ನಮ್ಮೆಲ್ಲರಿಗೆ ಸೇರಿಸಿಕೊಂಡಿದ್ದಕ್ಕಾಗಿ ನಿಮಗೆ ವಂದನೆಗಳು ಪ್ರಭಾ. ಹೌದು ದೇವ, ಈಗ ಪ್ರಭಾ ನಮ್ಮೆಲ್ಲರ ಮಧ್ಯದಲ್ಲಿ ಅಯ್ಯ ನೀವಿದ್ದು ನಮ್ಮೆಲ್ಲರಿಗೆ ಮಾತಾಡಿದಕ್ಕಾಗಿ ನಿಮಗೆ ಕೋಟ್ಯಾನುಕೋಟಿ ಸ್ತೋತ್ರವಾಗಲಿ. ಈ ವಾಕ್ಯ ಕೇಳಿರ್ತಕ್ಕಂಥ ಪ್ರತಿ ಸಹೋದರ ಸಹೋದರಿಯರಿಗೆ, ಅವರವರ ಕುಟುಂಬಗಳಿಗೆ ಇಗೋ ಪ್ರಭಾ ತನ್ನ ರೆಕ್ಕೆಯಲ್ಲಿ ಸ್ವಾಮಿ ಬೆಚ್ಚಿಟ್ಕೊಂಡು ಸ್ವಾಮಿ ಅವರಿಗೆ ಬಾಧಗಳು, ಕಷ್ಟಗಳು, ಅವಮಾನಗಳು, ಹೀನಸ್ಥಿತಿ, ದುಃಖಗಳು, ಕಣ್ಣೀರು, ಗೋಳಾಟಗಳನ್ನು ಪ್ರಭಾ ನೀವೇ ಬಿಡಿಸಿ ಕಾಪಾಡಿ ಪ್ರಭಾ. ಅನೇಕ ಜನರು ಸ್ವಾಮಿ ಸ್ವಸ್ಥತೆ ಹೊಂದಿಕೊಂಡು ಪ್ರಭಾ ನಿಮ್ಮ ಸತ್ಯದ ಮಾರ್ಗದಲ್ಲಿ ಜೀವಿಸುವ ಹಾಗೆ ಎಲ್ಲರಿಗೂ ನೀವು ಸಹಾಯ ಮಾಡಿ ಬಲಪಡಿಸ್ತೀರಿ ಎಂದು ಯೇಸು ಕ್ರಿಸ್ತನ ನಾಮದಲ್ಲಿ ಬೇಡ್ತೇವೆ ಸ್ವಾಮಿ. ಆಮೇನ್, ಆಮೇನ್, ಆಮೇನ್. ಹಲ್ಲೆಲೂಯಾ. ದೇವರಿಗೆ ಸ್ತೋತ್ರ. ಈ ವಾಕ್ಯಗಳು ನಾವು ಯೂಟ್ಯೂಬ್ದಲ್ಲಿ ಬಿಡ್ತಾ ಇದ್ದಿದ್ದೆವು. ಆ ದಯ ಮಾಡಿ ನೀವು ವಾಕ್ಯಗಳು ಕೇಳ್ರಿ. ಮತ್ತು ಅದಕ್ಕೇನಂತಂದ್ರೆ ಲೈಕ್ ಮಾಡಿರಿ, ಇನ್ನೊಬ್ಬರಿಗೆ ಕಳ್ಕೊಡ್ರಿ. ಅದರಿಂದ ಒಂದು ವೇಳೆ ದೇವ್ರ ಚಿತ್ತ ಆಯ್ತು ಅಂದ್ರೆ ನಾವು ಹೋಗಲ್ಲಂತ ಜಾಗದಾಗ ಆ ವಾಕ್ಯ ಹೋಯ್ತು ಅಂದ್ರೆ ಅವ್ರ ಆಶೀರ್ವಾದಿಸಲ್ಪಡ್ತಾರೆ. ಹಲ್ಲೆಲೂಯಾ. ದೇವ್ರು ನಿಮಗೆ ಆಶೀರ್ವಾದ ಮಾಡಲಿ.